ನಾನು ಮೈಕಲ್ ಜಾಕ್ಸನ್ ಫ್ಯಾನ್. ನಾನು ಆ್ಯಕ್ಚುಲಿ ಆರ್ಟಿಸ್ಟ್ ಆಗಿದ್ದೀನಿ ಅಥವಾ ಆ್ಯಕ್ಟರ್ ಆಗಿದ್ದೀನಿ ಅಥವಾ ಆರ್ಟ್ ಫೀಲ್ಡಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ದಟ್ ಇಸ್ ಬಿಕಾಸ್ ಆಫ್ ಮೈಕಲ್ ಜಾಕ್ಸನ್ ಮೂನ್ ವಾಕ್. ಸೊ ಅವರ ಮೂನ್ ವಾಕ್ ನೋಡಿಬಿಟ್ಟು ನಾನು ಅಂದರೆ ಮೂಕ ವಿಸ್ಮಿತನಾಗಿ ಮೂನ್ ವಾಕ್ ಕಲಿತು ಆಮೇಲೆ ಡ್ಯಾನ್ಸರ್ ಆಗಿರೋದ್ರಿಂದ ಈ ಫೀಲ್ಡ್ಗೆ ಆ್ಯಕ್ಟಿಂಗ್ ಫೀಲ್ಡ್ಗೆ ಬಂದೆ. ಸೊ ಈ ಸಿನಿಮಾದಲ್ಲೂ ನಾನು ಮಾಡಿರೋಂಥ ಪಾತ್ರ ಮೈಕಲ್ ಜಾಕ್ಸನ್ ಅನ್ನೋ ತುಂಬ ದೊಡ್ಡ ಫ್ಯಾನ್. ಸೊ ಅದು ಖುಷಿ ಇದೆ. ನಿಮ್ಮ ಒಂದು ಲೈಕ್ ಪೋರ್ಷನ್ ಹಿಟ್ ಆಗೋಕ್ಕೆ ನಿಮ್ಮ ಕೋ ಆ್ಯಕ್ಟರ್ ಕೂಡ ಕಾರಣ. ಖಂಡಿತವಾಗ್ಲೂ. ಸೊ ಆ ಒಂದು ಕೆಮಿಸ್ಟ್ರಿ ಹೆಂಗೆ ಬಿಲ್ಡ್ ಆಯಿತು? ಇಲ್ಲ, ಇವನ್ ಪ್ರಮೋದ್ ಕೂಡ ಬಿಕಾಸ್ ನನ್ನ ಪಾತ್ರ ಏನು ಮಾಡುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಸೊ ಆ ಥರ ಆ್ಯಕ್ಟ್ ಮಾಡುವಂಥದ್ದು ಅಂದರೆ ನೆಕ್ಸ್ಟ್ ಮೂಮೆಂಟ್ ಆ ಪಾತ್ರ ಏನು ಮಾಡಿದ್ರೆ ನನಗೆ ಗೊತ್ತಿರಲಿಲ್ಲ. ಸೊ ಆಗ ನನ್ನ ಸುತ್ತ ಇರುವಂತಹ ಆ್ಯಕ್ಟರ್ಸ್ ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಅಂತ ಅದ್ಭುತವಾದ ಸಪೋರ್ಟ್ ಪ್ರಮೋದ್ ಆಗಿರಲಿ, ಅಶ್ವಥ್ ಆಗಿರಲಿ ಮಾಡಿದರು. ಪ್ರಕಾಶ್ ತುಗ್ರಾಟ್ ಸರ್, ಶಟ್ಲಿಂಗ್ ವಿಶ್ವೇಶ್ವರ ಸರ್ ಎಲ್ಲ ತಂದೆ ಪಾತ್ರ ಮಾಡಿದ್ರು, ಅದ್ಭುತವಾದ ಆ್ಯಕ್ಟರ್. ಸೊ ಅವರೆಲ್ಲ ಇರುವಾಗ ನಮ್ಮ ಕೆಲಸ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಅದೇ ಆಗಿರೋದು ಈ ಸಿನಿಮಾದಲ್ಲಿ ಅಷ್ಟೇ. ಸೊ ಫೈನಲ್ ಆಗಿ ಆಡಿಯನ್ಸ್ಗೆ ಏನು ಹೇಳ್ತೀರಾ? ಇವತ್ತು February 14. ಹೌದು, ವ್ಯಾಲೆಂಟೈನ್ಸ್ ಡೇಗೆ ಸೂಕ್ತವಾದ ಸಿನಿಮಾ ಇದು. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಲವ್ ಅಂದರೆ ಬರೋ ಹುಡುಗ ಹುಡುಗಿ ನಡುವೆ ಇರುವಂಥ ಲವ್ ಅಲ್ಲ, ಫ್ರೆಂಡ್ಸ್ ಮಧ್ಯೆ ಇರುವಂಥ ಲವ್, ಅಪ್ಪ ಮಗ, ಅಮ್ಮ ಮಗ. ಸೊ ಇದೆಲ್ಲ ವಿಷಯಗಳನ್ನ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಭೂಮಿಯಲ್ಲಿ ಎಲ್ಲ ಜಾಸ್ತಿ ಆಗ್ತದೆ, ಮೊಬೈಲು, ಕಾರು, ಬಿಲ್ಡಿಂಗು ಎಲ್ಲರೂ ಜಾಸ್ತಿ ಕಡಿಮೆ ಆಗ್ತಾ ಇರೋದು ಪ್ರೀತಿ, ಕಂಪ್ಯಾಷನ್ನು, ಕೈಂಡ್ನೆಸ್ಸು, ಕರುಣೆ ಅದೇ ಕಮ್ಮಿ ಆಗ್ತದೆ. ಸೊ ಅದನ್ನು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆಯದಾಗಲಿ. February 14ಕ್ಕೆ ಒಂದು ಒಳ್ಳೆ ಮೂವಿನ ಕೊಟ್ಟಿದ್ದೀರಾ. ವೆರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮೀನ್ಸ್ ಅ ಲಾಟ್.